ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿದ್ದಂತೆ 5 ಜ್ಞಾನೇಂದ್ರಿಯಗಳು ಇವೆ ಅಲ್ವಾ? ಸೊ ಆ 5 ಜ್ಞಾನೇಂದ್ರಿಯಗಳು ಯಾವುವು? 5 ಜ್ಞಾನೇಂದ್ರಿಯಗಳು ಯಾವುವು? ಜ್ಞಾನೇಂದ್ರಿಯ ಅಂದ್ರೆ ಏನು? ಈಗ ನೋಡ್ರಿ, ಈಗ ನಾವು ನಾಲಿಗೆಯಿಂದ ರುಚಿ ನೋಡ್ತೀವಲ್ವಾ? ಸೊ ಹಾಗೆ ಕಣ್ಣಿನಿಂದ ನಾವು ವಸ್ತುಗಳನ್ನೆಲ್ಲ ನೋಡ್ತೀವಿ. ಸೊ ಕಿವಿಯ ಮೂಲಕ ನಾವು ಕೇಳಿಸ್ಕೊಳ್ತೀವಿ, ಮೂಗಿನ ಮೂಲಕ ನಾವು ವಾಸನೆಯನ್ನ ಕಂಡುಹಿಡ್ತೀವಿ ಅಲ್ವಾ? ಸೊ ಹಾಗೆ ಚರ್ಮದ ಮೂಲಕ ಅಂದ್ರೆ ನಾವು ಸ್ಪರ್ಶವನ್ನ ಗ್ರಹಿಸ್ತೀವಿ ಅಲ್ವಾ? ಸೊ ಇವುಗಳನ್ನ ನಾವು ಪಂಚೇಂದ್ರಿಯಗಳು ಅಂತ ಕರಿತೀವಿ. ಕಣ್ಣು ಸಹ ಒಂದು ಈ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಪಂಚೇಂದ್ರಿಯ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇದರಿಂದ ನಾವು ಯಾತಕ್ಕೆ ಕಣ್ಣನ್ನ ಒಂದು ಅತ್ಯಮೂಲ್ಯವಾಗಿರುವಂತಹ ಒಂದು ಪಂಚೇಂದ್ರಿಯಗಳಲ್ಲಿ ಒಂದು ಅಂದ್ರೆ, ಈಗ ಉದಾಹರಣೆಗೆ ನಾವು ಒಂದು ವಸ್ತುವನ್ನ ನೋಡ್ತೀವಿ ಅಂದ್ರೆ ಅದರ ಗಾತ್ರ ಎಷ್ಟು ದೊಡ್ಡದಾಗಿದೆ ವಸ್ತು ಅನ್ನೋದನ್ನ ನಾವು ನೋಡ್ತೀವಲ್ವಾ? ಸೊ ಹಾಗೆ ಆ ವಸ್ತುವಿನ ಬಣ್ಣ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕಣ್ಣಿನ ಮೂಲಕ ನಾವು ಆ ವಸ್ತು ಅದು ಘನನೋ ದ್ರವನೋ ಅನಿಲನೋ ಅಲ್ವಾ? ಸೊ ಹಾಗೆ ಅದು ಜೀವ ಇದೆಯೋ ಜೀವ ಇಲ್ಲದೆ ಇರುವಂತಹ ವಸ್ತುನೋ, ಹೀಗೆ ನಾವು ಒಂದು ಗುಲಾಬಿಯನ್ನ ನೋಡಿದ್ರೆ ಗುಲಾಬಿಯ ಬಣ್ಣವನ್ನ ನಾವು ಅನುಭವಿಸುವುದಲ್ವಾ? ಎಷ್ಟು ಸುಂದರವಾಗಿದೆ ಅನ್ನೋದನ್ನ ನಾವು ಅನುಭವಿಸ್ಬೋದು. ಸೊ ಹಾಗೆ ನಮ್ಮ ಸುತ್ತಮುತ್ತಲು ಇರುವಂತಹ ಗುಡ್ಡ ಬೆಟ್ಟ ಅಲ್ವಾ, ಪರ್ವತಗಳು, ಹಾಗೆ ನಿಮ್ಮ ಸ್ನೇಹಿತರನ್ನು ಸಹ ನಾವು ಎಲ್ಲರನ್ನು ನಾವು ನೋಡ್ಬೋದು ಕಣ್ಣಿನ ಮೂಲಕ ಅಲ್ವಾ? ಸೊ ಹಾಗೆ ಕಣ್ಣು ಈಗ ನಾವು ಕಣ್ಣು ಈ ವಸ್ತುಗಳನ್ನ ನೋಡ್ಲಿಕ್ಕೆ ಹೇಗೆ ಸಾಧ್ಯ ಅಂದ್ರೆ, ಸೊ ಅದಕ್ಕೆ ಈಗ ಹೇಗೆ ಸಾಧ್ಯ? ನಾವು ವಸ್ತುಗಳನ್ನೆಲ್ಲ ನೋಡ್ತಾ ಇದ್ವಲ್ವಾ? ಹೇಗೆ ಸಾಧ್ಯ ಅದು? ಸೊ ಯಾಕೆಂದ್ರೆ ನಮಗೆ ಸೂರ್ಯ ಬೆಳಕನ್ನು ನೀಡ್ತಾ ಇದ್ದಾರೆ ಅಲ್ವಾ? ಸೊ ಶಾಖ ಮತ್ತು ಬೆಳಕಿನ ರೂಪದಲ್ಲಿ, ಸೌರಶಕ್ತಿಯ ರೂಪದಲ್ಲಿ ಸೂರ್ಯನ ಶಕ್ತಿ ನಮಗೆ, ಅಥವಾ ಸೂರ್ಯನ ಅಪಾರ ಪ್ರಮಾಣದ ಶಕ್ತಿ ನಮಗೆ ದೊರೀತಾ ಇದೆ. ಅರ್ಥ ಆಗ್ತಾ? ಸೊ ಹಾಗೆ ಬೆಳಕು ವಸ್ತುಗಳ ಮೇಲೆ ಬಿದ್ದಾಗ ಆ ಬೆಳಕು ಆ ವಸ್ತುವಿನಿಂದ ಬೆಳಕು ಪ್ರತಿಫಲಿಸಿದಾಗ ನಮಗೆ ಗೋಚರ ಆಗುತ್ತೆ. ಅರ್ಥ ಆಗ್ತಾ? ಸೊ ಹಾಗೆ ಬೆಳಕಿನ ಬಗ್ಗೆ ಅನೇಕ ಸಿದ್ಧಾಂತಗಳೆಲ್ಲ ಬಂದು, ಬೆಳಕಿನ ಕಣ ಸಿದ್ಧಾಂತ, ಕೆಲವರು ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತವೆ ಅನ್ನೋಂಥದ್ದು. ಸೊ ಹಾಗೆ ಈಗ ಬೆಳಕು ಕಣಗಳ ರೂಪದಲ್ಲಿ ನಮಗೆ ದೊರೆಯುತ್ತೆ ಅಂತ ಮತ್ತೊಬ್ಬರು. ಸೊ ಹೀಗೆ ಬೆಳಕಿನ ವಿವರ್ತನೆ ಆಗಿರ್ಬೋದು, ಅಥವಾ ಬೆಳಕಿನ ವಕ್ರೀಭವನ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಹೀಗೆ ಅನೇಕ ನಿಯಮಗಳನ್ನೆಲ್ಲ ಪ್ರತಿಪಾದಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಮೊದಲನೇದಾಗಿ ಈ ಬೆಳಕಿಗೆ ಸಂಬಂಧಪಟ್ಟಂತೆ ಈಗ ನಮಗೆ ಬೆಳಕು 2 ಮೂಲದಿಂದ ನಮಗೆ ಸಿಗುತ್ತೆ. ಅಂದ್ರೆ ಕೃತಕ ಮೂಲ ಮತ್ತು ಸ್ವಾಭಾವಿಕ ಮೂಲದಿಂದ ನಮಗೆ ಬೆಳಕು ಸಿಗುತ್ತೆ. ಸೊ ಸ್ವಾಭಾವಿಕ ಮೂಲ ಅಂದ್ರೆ ಸೂರ್ಯ ಮತ್ತು ನಕ್ಷತ್ರಗಳು. ಸೊ ಅವು ಸ್ವಯಂ ಪ್ರಕಾಶಮಾನವಾದ ವಸ್ತುಗಳು ಅಂತ ಹೇಳ್ತೀವಿ. ಸೂರ್ಯ ಮತ್ತು ನಕ್ಷತ್ರಗಳು ಸ್ವಯಂ ಪ್ರಕಾಶಮಾನವಾಗಿರುತ್ತವೆ. ಸೊ ಹಾಗೆ ಈಗ ನಮಗೆ ಈಗ ಆರ್ಟಿಫಿಷಿಯಲ್ ಅಥವಾ ಕೃತಕವಾಗಿ ನಾವು ಬೆಳಕನ್ನ ಯಾವ ಮೂಲದಿಂದ ಪಡ್ಕೊಳ್ತೀವಿ? ಸೊ ಉದಾಹರಣೆ ಕೊಡ್ರಿ, ನೀವು ರಾತ್ರಿ ಕತ್ಲಾದ್ರೆ ಚಂದ್ರ, ಸರಿ. ಆಮೇಲೆ ಮನೆಗಳಲ್ಲಿ ಏನು ಉಪಯೋಗಿಸ್ತೇವೆ? ಈಗ
ನೈಟ್ ನೀವು ಮನೇಲಿ ಕತ್ಲಾಗುತ್ತಪ್ಪ ಏನು ಉಪಯೋಗಿಸ್ತೀರಿ? ಬಲ್ಬು ಅಲ್ವಾ, ಮತ್ತೆ ಅವಳು ದೀಕ್ಷಿತ ಬ್ಯಾಟ್ರಿ ಅಂತ ಹೇಳಿದ್ಲು ಅಲ್ವಾ. ಸೊ ದೀಪ, ಪ್ರೀತಮ್ ದೀಪ ಅಂತ ಹೇಳಿದ ಅಲ್ವಾ. ಹಾಗೆ ಕ್ಯಾಂಡಲ್ ಅನ್ನು ಸಹ ಹಚ್ತೀರ ಅಲ್ವಾ. ಕೆಲವರು ಸೋಲಾರ್ ಬಲ್ಬ್ಗಳನ್ನು, ಬ್ಯಾಟ್ರಿಗಳು, ಬಲ್ಬ್ಗಳೆಲ್ಲ ಇರ್ತಾವಲ್ವಾ. ಸೊ ಹೀಗೆ ಇವನ್ನೆಲ್ಲ ನಾವು ಕೃತಕ ಮೂಲ ಅಂತ ಕರಿತೀವಿ ಅಂತ ಹೇಳ್ತಾ. ಸೊ ಹಾಗೆ ನಾವು ಈ ರೀತಿ ಬೆಳಕಿನ ಬಗ್ಗೆ ಅನೇಕ ಸಿದ್ಧಾಂತಗಳು ನಡೆದಾಗ ಈಗ ಒಂದು ನಿಯಮವನ್ನ ಪ್ರತಿಪಾದಿಸ್ತಾರೆ. ಸೊ ಅದೇ ಏನಪ್ಪಾ ಅಂದ್ರೆ ಬೆಳಕಿನ ಪ್ರತಿಫಲನ ನಿಯಮ ಅಂತ ಹೇಳ್ತಾರೆ. ಸೊ ಬೆಳಕಿನ ಪ್ರತಿಫಲನದ ನಿಯಮದ ಪ್ರಕಾರ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕೋನವು. ಸೊ ಇಲ್ಲಿ ನಾವೊಂದು ಪ್ರೊಟ್ರಾಕ್ಟರ್ ನಾವು ತೆಗೆದುಕೊಂಡ್ರೆ, ಸೊ ಈಗ ನೋಡ್ರಿ, ಸೊ ಇಲ್ಲಿ ಕೋನ ಮಾಪಕವನ್ನ ತೆಗೆದುಕೊಂಡಿದ್ದೀವಿ. ನಾವು 30 ಡಿಗ್ರಿಗೆ ಬೆಳಕನ್ನ ಬಿಟ್ರೆ ಅದೇನಾಗುತ್ತೆ, ಮತ್ತೆ ಪುನಃ ನಮಗೆ 30 ಡಿಗ್ರಿಯಿಂದ ವಾಪಸ್ ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಈ ರೀತಿ ನೋಡ್ರಿ, ಕಾಣಿಸ್ತಾ ಇದೆಯಾ ಕೆಂಪು ಬೆಳಕು? ಇಲ್ಲಿ 30 ಡಿಗ್ರಿಗೆ ಬಿಟ್ರೆ 30 ಡಿಗ್ರಿಯಿಂದಲೇ ವಾಪಸ್ ಬರುತ್ತದೆ. ಅರ್ಥ ಆಗ್ತಾ ಇದೆಯಾ? ಇದರ ಅರ್ಥ ಏನು? ಪತನ ಕೋನವು, ಸೊ ಇಲ್ಲಿಂದ ನಾವು ಈ ರೀತಿ ಬೆಳಕಿನ ಕಿರಣ ಬಿಡ್ತೀವಲ್ವಾ, ಸೊ ಇದನ್ನ ನಾವು ಪತನ ಕಿರಣ ಅಂತ ಕರಿತೀವಿ. ಸೊ ಇಲ್ಲಿಂದ 30 ಡಿಗ್ರಿ ಏನು ವಾಪಸ್ ಬರುತ್ತೋ ಅದನ್ನ ಪ್ರತಿಫಲನ ಕಿರಣ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನೋಡ್ರಿ, ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಅವುಗಳ ನಡುವೆ ಎಳೆದ ಲಂಬ, ಈ ಮೂರು ಸಮತಲವಾಗಿ ಇರುತ್ತವೆ ಅನ್ನುವಂಥದ್ದು ಬೆಳಕಿನ ಪ್ರತಿಫಲನ ನಿಯಮ ಹೇಳುತ್ತೆ. ಸೊ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಅವುಗಳ ನಡುವೆ ಎಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ ಅನ್ನುವಂಥದ್ದು ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ನಮಗೆ ತಿಳಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಎರಡನೇ ನಿಯಮ ಏನಂತ ಹೇಳುತ್ತಪ್ಪ ಅಂದ್ರೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಅನ್ನೋದನ್ನ ತಿಳಿಸುತ್ತೆ. ಸೊ ಈಗ ನಾವು 40 ಡಿಗ್ರಿಗೆ ಒಂದು ಲೈಟ್ ಅಂದ್ರೆ ಪತನ ಕಿರಣವನ್ನು ಬಿಟ್ಟಾಗ ಸೊ ಅದು 40 ಡಿಗ್ರಿಯಲ್ಲಿ ಪ್ರತಿಫಲಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದರ ಅರ್ಥ ಏನು? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗೆ ನಾವು ಈ ಪತನ ಕೋನ, ಹಾಗೆ ಇಲ್ಲಿ ಕೆಲವು ಪೀನ ದರ್ಪಣ, ನಿಮ್ನ ದರ್ಪಣ, ಹಾಗೆ ಬೆಳಕಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಯೋಗಗಳನ್ನ ನಾವು ಮಾಡಿ ನೋಡೋಣ. ಇಲ್ಲಿ ಪೀನ ಮತ್ತು ನಿಮ್ನ ದರ್ಪಣಗಳು ಇವೆ. ಸೊ ಪ್ರತಿಫಲಿಸುವ ಮೇಲ್ಮೈ
ಸೊ ಈ ರೀತಿ ಉಬ್ಬಿದ್ರೆ ಹೊರಮುಖಕ್ಕೆ ಬಾಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಪೀನ ದರ್ಪಣ ಅಂತ ಕರಿತೀವಿ. ಸೊ ಪ್ರತಿಫಲಿಸುವ ಮೇಲ್ಮೈ ಒಳಮುಖಕ್ಕೆ ಬಾಗಿದ್ರೆ ಅದನ್ನ ನಾವು ನಿಮ್ನ ದರ್ಪಣ ಅಂತ ಕರಿತೀವಿ. ಅರ್ಥಾಯ್ತಾ? ಸೊ ಹಾಗೆ ಆಮೇಲೆ ನಿಮಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಕೊಡ್ತೀನಿ ಆಯ್ತಾ. ಸೊ ಹಾಗೆ ಇಲ್ಲಿ ಈಗ ಪ್ರತಿಫಲಿಸುವ ಮೇಲ್ಮೈ, ಸೊ ಇಲ್ಲಿ ಮಸೂರ, ಸೊ ಎರಡು ಏನಾಗುತ್ತೆ, ಒಳಮುಖಕ್ಕೆ ಬಾಗಿರುತ್ತೆ. ಸೊ ಇಲ್ಲಿ ಹೊರಮುಖಕ್ಕೆ ಬಾಗಿರುತ್ತೆ. ಸೊ ಮುಟ್ ನೋಡ್ರಿ, ಎರಡು ಮುಟ್ ನೋಡ್ಬೇಕು, ಹಂಗಾದ್ರೆ ಗೊತ್ತಾಗುತ್ತೆ. ಸೊ ನೀವು ದರ್ಪಣವನ್ನ ಮುಟ್ ನೋಡ್ಬೇಕು. ಸೊ ಇಲ್ಲಿ ಒಳಮುಖಕ್ಕೆ ಬಾಗಿದೆ, ಇದು ನಿಮ್ನ ದರ್ಪಣ. ಸೊ ಹೊರಮುಖಕ್ಕೆ ಬಾಗಿದ್ರೆ ಇದು ಪೀನ ದರ್ಪಣ. ಹುಷಾರಾಗಿ ಹಂಗೆ ಪಾಸ್ ಮಾಡಿ ಆಯ್ತಾ. ಸೊ ನೆಕ್ಸ್ಟ್ ಪಾಸ್ ಅಬ್ಸರ್ವ್ ಮಾಡಬೇಕು, ದರ್ಪಣ ಯಾವ ತರ ಇದೆ ಎರಡನ್ನೂ ಕಂಪೇರ್ ಮಾಡಿಬಿಟ್ಟು ಅದನ್ನ ನಾವು ಅಬ್ಸರ್ವ್ ಮಾಡಬೇಕು. ಅರ್ಥ ಆಗ್ತಾ? ಸೊ ಇದನ್ನ ಒಂದು ಪೀನ ದರ್ಪಣ, ನಿಮ್ನ ದರ್ಪಣ, ಇನ್ನೊಂದು ಪೀನ ಮಸೂರ ಮತ್ತು ನಿಮ್ನ ಮಸೂರ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರತಿಫಲಿಸುವ ಮೇಲ್ಮೈ ಕೊಡಬೇಕು. ಪ್ರತಿಫಲಿಸುವ ಮೇಲ್ಮೈ ಒಳಮುಖಕ್ಕೆ ಬಾಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಒಳಮುಖಕ್ಕೆ ಬಾಗಿದ್ರೆ ನಿಮ್ನ, ಹೊರಮುಖಕ್ಕೆ ಬಾಗಿದ್ರೆ ಪೀನ. ಸೊ ಹಾಗೆ ಈ ದರ್ಪಣನ್ನು ಸಹ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಯಾವುದು ಪೀನ ಮತ್ತು ಯಾವುದು ನಿಮ್ನ ಅನ್ನೋಂಥದ್ದನ್ನ ಗೊತ್ತಾಗುತ್ತೆ. ಸೊ ಈಗ ಸೂರ್ಯನ ಬೆಳಕು ಯಾವ ಬಣ್ಣ ಇದೆ, ನಮಗೆ ಬಣ್ಣ ಕಾಣಿಸುತ್ತಾ? ಇಲ್ಲ ಅಲ್ವಾ? ಸೂರ್ಯನ ಬೆಳಕು ಬಿಳಿಯ ಬೆಳಕು ಕಾಣಿಸುತ್ತಲ್ವಾ? ಆಯ್ತಮ್ಮ? ಸರಿ ನೋಡ್ರಿ, ಸೂರ್ಯನ ಬೆಳಕಿನ ಮೂಲಕ ನಾವು ಪಟ್ಟಕವನ್ನು ಆಯಿಸಿದಾಗ ಅಲ್ಲಿ ಕಾಣಿಸ್ತಾ ಇದೆ ಮೇಲೆ, ಇಲ್ಲಿ ಗೋಡೆ ಮೇಲೆ ಕಾಣಿಸ್ತಾ ಇದೆ ನೋಡ್ರಿ ಪ್ರತಿಬಿಂಬ, 7 ಬಣ್ಣ. ಈಗ ಕಾಣಿಸ್ತಾ? 7 ಬಣ್ಣ ಕಾಣಿಸ್ತಾ ಇದೆಯಾ? ಪಟ್ಟಕದ ಮೂಲಕ ಈಗ ಗೋಡೆ ಮೇಲೆ ಕಾಣಿಸುತ್ತೆ ನೋಡಿ. ಈಗ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ಅಲ್ವಾ? ಸೊ 7 ಬಣ್ಣಗಳಾಗಿ ಬಿಳಿಯ ಬೆಳಕು ವಿಭಜನೆ ಆಗುತ್ತೆ. ಸೊ ಇದನ್ನ ನಾವು ಪಟ್ಟಕದ ಮೂಲಕ, ನಾವು ಈ ಬಿಳಿಯ ಬೆಳಕನ್ನ ಪಟ್ಟಕದ ಮೂಲಕ ಆಯಿಸಿದಾಗ 7 ಬಣ್ಣಗಳಾಗಿ ವಿಭಜನೆ ಆಗುತ್ತೆ. ಸೊ ಇದನ್ನ ನಾವು ವರ್ಣ ವಿಭಜನೆ ಅಂತ ಕರಿತೀವಿ. ಪಟ್ಟಕದ ಮೂಲಕ ಬಿಳಿಯ ಬೆಳಕನ್ನು ಆಯಿಸಿದಾಗ ಅದು ಘಟಕ ಬಣ್ಣಗಳಾಗಿ ವಿಭಜನೆ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದನ್ನ ನಾವೇನಂತ ಕರಿತೀವಿ, ವರ್ಣ ವಿಭಜನೆ ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಸೊ ಹಾಗೆ ನಾವು ಈ ಪೀನ ಮತ್ತು ನಿಮ್ನ ಮಸೂರದಿಂದ ಉಂಟಾಗುವಂತಹ ಪ್ರತಿಬಿಂಬದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಅದೇ ರೀತಿ 2 ರೀತಿಯಾಗಿರುವಂತಹ ಪ್ರತಿಫಲನ ಇರುತ್ತೆ. ಸೊ ನಿಯತ ಪ್ರತಿಫಲನ ಮತ್ತು ಅನಿಯತ ಪ್ರತಿಫಲನ. ಸೊ ಕೆಲವು ಸಲ ಏನಾಗುತ್ತೆ, ಈಗ ಕನ್ನಡಿಯಿಂದ ಹೊರಡುವಂತಹ ಬೆಳಕು ಸೊ ಅದು ಪ್ರತಿಫಲನಗೊಳ್ಳುತ್ತೆ. ಪ್ರತಿಫಲನಗೊಳ್ಬಿಟ್ಟು ಈ ರೀತಿ ಹೊರಟಂತಹ ಕಿರಣ ಮತ್ತೆ ಅವು ಅಂದ್ರೆ ಸಮಾಂತರವಾದ ಒಂದು ಈ ಮೇಲ್ಮೈ ಮೂಲಕ
ನಾವು ಬೆಳಕನ್ನು ಹಾಯಿಸಿದಾಗ ಸೊ ಈ ರೀತಿಯಾಗಿರುವಂತಹ ಕಿರಣಗಳು ಉಂಟಾಗ್ತವೆ. ಸೊ ಇಂತಹ ಕಿರಣಗಳಿಗೆ ಅಥವಾ ಇಂತಹ ಪ್ರತಿಫಲನಕ್ಕೆ ನಾವು ನಿಯತ ಪ್ರತಿಫಲನ ಅಂತ ಕರಿತೀವಿ. ನಿಯತ ಪ್ರತಿಫಲನ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಕನ್ನಡಿಯನ್ನು ಹೊಡಿತೀವಿ ಅಂತ ತಿಳ್ಕೊಂಡ್ವಿ. ಈಗ ಕನ್ನಡಿನ ಹೊಡೆದಿರುವಂತಹ ಕನ್ನಡಿ ಇದ್ದಾಗ ಅದ್ರ ಮೂಲಕ ಬೆಳಕನ್ನ ನಾವು ಹಾಯಿಸಿದಾಗ ಅದ್ರ ಮೂಲಕ ಬರುವಂತಹ ಪ್ರತಿಫಲಿತ ಕಿರಣಗಳು ಸೊ ಅವುಗಳು ಎಲ್ಲೆಲ್ಲ ಇರ್ತವೆ ಈ ರೀತಿ. ಸೊ ಇಲ್ಲೊಂದು ಹೋಗಿರ್ತವೆ ಈ ಕಡೆ, ಅರ್ಥ ಆಗ್ತಾ ಇದೆಯಾ? ಮತ್ತೆ ಎಲ್ಲೆಲ್ಲೋ ಕಿರಣಗಳು ಹೋಗಿರ್ತವೆ. ಯಾಕೆಂದ್ರೆ ಅಲ್ಲಿ ಕನ್ನಡಿ ಏನಾಗುತ್ತೆ, ಹೊಡೆದಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಸಮತಟ್ಟಾದ ಮೇಲ್ಮೈ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಇಂತಹ ಪ್ರತಿಫಲನವನ್ನ ಅನಿಯತ ಪ್ರತಿಫಲನ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಈಗ ನಾವು ಒಂದು ಈ ಪೀನ ಮಸೂರ ಅಥವಾ ದರ್ಪಣದಿಂದ ಉಂಟಾಗುವಂತಹ ಪ್ರತಿಬಿಂಬದ ಸ್ವಭಾವ ಎಲ್ಲ ನಾವು ನೋಡ್ಕೊಳ್ಳೋಣ. ಈಗ ನೀವು 10ನೇ ತರಗತಿಗೆ ಹೋದಾಗ ನಿಮಗೆ ರೇಖಾಚಿತ್ರ ಬಿಡಿಸ್ಬೇಕಾಗುತ್ತೆ. ರೇಖಾಚಿತ್ರವನ್ನ ಬಿಡಿಸ್ಬಿಟ್ಟು ಈ ಪಟ್ಟಕದ ಮೂಲಕ ನಾವು ಯಾವ ರೀತಿ ವರ್ಣವಿಭಜನೆಯನ್ನ ನಾವು ನೋಡಿದ್ವೋ ಅದೇ ರೀತಿ ನಾವು ಈ ಬೆಳಕು ಯಾವ ರೀತಿ ಅದು ಬರುತ್ತೋ ಆ ಬೆಳಕಿಗೆ ನಾವು ಈ ದರ್ಪಣ ಮತ್ತು ಮಸೂರಗಳನ್ನ ನಾವು ಇಟ್ಬಿಟ್ಟು ಅವುಗಳಿಂದ ಉಂಟಾಗುವಂತಹ ಪ್ರತಿಬಿಂಬದ ಸ್ವಭಾವವನ್ನು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಪ್ರತಿಬಿಂಬವನ್ನು ಕಾಣ್ತಾ ಇದ್ದೀವಿ. ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಪ್ರತಿಬಿಂಬ ಕಾಣಿಸ್ತಾ ಇದೆ ಚರಣ್? ಇಲ್ಲಿ ಸ್ವಲ್ಪ ಯಾರು ಕಾಣಲ್ಲ ಬರೋಣ. ಇಲ್ಲಿ ನಾವು ಪೀನ ಮಸೂರದಿಂದ ಉಂಟಾಗುವಂತಹ ಪ್ರತಿಬಿಂಬದ ಸ್ವಭಾವವನ್ನ ನಾವು ನೋಡ್ತಾ ಇದ್ವಿ. ಸೊ ಪ್ರತಿಬಿಂಬ ಇಲ್ಲಿ ಏನಾಗಿದೆ, ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಯಾಕೆಂದ್ರೆ ಇದು ಪರದೆ ಮೇಲೆ ಸೆರೆ ಹಿಡಿದಿದ್ವಿ. ಅರ್ಥ ಆಗ್ತಾ ಇದೆಯಾ? ಸೊ ಪರದೆ ಮೇಲೆ ಸೆರೆ ಹಿಡಿದಿರೋದಕ್ಕೆ ಇದನ್ನ ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಸೊ ಹಾಗೆ ಪ್ರತಿಬಿಂಬ ವಸ್ತುವಿನಷ್ಟೇ ಇದೆ ಗಾತ್ರ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಅದು ಏನಾಗಿದೆ, ತಲೆ ಕೆಳಗಾಗಿದೆ. ಅರ್ಥ ಆಗ್ತಾ ಇದೆಯಾ? ತಲೆ ಕೆಳಗಾದ ವಸ್ತುವಿನಷ್ಟೇ ಗಾತ್ರ ಇದೆ ಮತ್ತು ನೇರಲ್ಲ, ತಲೆ ಕೆಳಗಾದ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ. ಅರ್ಥ ಆಗ್ತಾ ಇದೆಯಾ? ಸತ್ಯ ಪ್ರತಿಬಿಂಬ. ಸೊ ಹಾಗೆ ನಾವು ವಸ್ತುವನ್ನ ಎಫ್ಟುನಲ್ಲಿದ್ದಾಗ ಯಾವ ರೀತಿ ಇರುತ್ತೆ ಅಂತಂದು ಬಾಗ್ಲಾಗ್ತಲ್ಲ, ಅದು ಗಾಳಿ ಆಯ್ತಾ? ಸೊ ಈ ರೀತಿ ನಾವು ಬೇರೆ ಬೇರೆ, ಈಗ ಎಫ್ನಲ್ಲಿ ಇದ್ದಾಗ ಯಾವ ತರ, ಸಿಯಿಂದ ಆಚೆಗೆ ಇದ್ದಾಗ ಪ್ರತಿಬಿಂಬ ಯಾವ ರೀತಿ ಉಂಟಾಗುತ್ತೆ ಅನ್ನೋಂಥದ್ದನ್ನ ನೀವು 10ನೇ ತರಗತಿಯಲ್ಲಿ ತಿಳ್ಕೊಳ್ತೀರಾ. ಇಲ್ಲಿ ನಮಗೆ ಬೇಕಾಗಿರೋದೇನು, ಪ್ರತಿಬಿಂಬದ ಸ್ವಭಾವ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎಲ್ಲರಿಗೂ? ಸೊ
ಸತ್ಯ ಪ್ರತಿಬಿಂಬ ವಸ್ತುವಿನಷ್ಟೇ ಗಾತ್ರ ಇದೆ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನ ನಾವು ಕಾಣ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈಗ ನಾವು ಕಣ್ಣಿನಿಂದ ಎಲ್ಲ ವಸ್ತುಗಳನ್ನ ನೋಡ್ತೀವಲ್ವಾ. ನಾವು ಈಗಾಗಲೇ ಹೇಳಿದಂತೆ ಕಣ್ಣು ನಮ್ಮ ಒಂದು ಪಂಚೇಂದ್ರಿಯಲ್ಲಿ ಮುಖ್ಯವಾಗಿರುವಂತಹ ಒಂದು ಅಂಗ ಅಂತ ಹೇಳ್ತೀವಲ್ವಾ. ಈಗ ನೋಡ್ರಿ, ನಾವು ಕಣ್ಣಿಲ್ಲ ಅಂದಿದ್ರೆ ಏನಾಗುತ್ತೆ? ಕಣ್ಣಿಲ್ಲ ಅಂದಿದ್ರೆ ನಮಗೆ ಯಾವುದೇ ವಸ್ತು ಕಾಣಿಸ್ತಾ ಇರಲಿಲ್ಲ. ಸೊ ಹಾಗೆ ಆ ವಸ್ತು ಯಾವ ಥರ ಇದೆ, ಅದ್ರ ಬಣ್ಣ ಯಾವ ಥರ ಇದೆ, ಅದ್ರ ಗಾತ್ರ ಯಾವ ರೀತಿ ಇದೆ ಅನ್ನೋದೆಲ್ಲ ನಮಗೆ ತಿಳಿಯೋದೇ ಇಲ್ಲ ಅಲ್ವಾ. ಸೊ ಹಾಗೆ ನಾವು ಕಣ್ಣಿನ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಬೇಕಲ್ವಾ. ಅಂದ್ರೆ ಕಣ್ಣು ನಮಗೆ ಯಾವ ರೀತಿ ಅದು ಸಂವೇದನೆಯನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಈಗ ನಾವು ನಮ್ಮ ಕಣ್ಣಿನ ರಚನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಣ್ಣಿನಲ್ಲಿ 3 ಭಾಗಗಳಿರ್ತವೆ: ಸ್ಕ್ಲೀರಾ, ಕೊರಾಯ್ಡ್ ಮತ್ತು ರೆಟಿನಾ ಅನ್ನುವಂತಹ 3 ಪ್ರಮುಖ ಪದರಗಳು ಇರ್ತವೆ ಕಣ್ಣಿನಲ್ಲಿ. ಸ್ಕ್ಲೀರಾ, ಕೊರಾಯ್ಡ್ ಮತ್ತು ರೆಟಿನಾ ಅನ್ನುವಂತಹ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಇವುಗಳನ್ನ ಆಲಂಬಿಕ ಸ್ನಾಯುಗಳು ಅಂತ ಕರೀತಾರೆ. ಸೊ ಕಣ್ಣಿನಲ್ಲಿ ಉಬ್ಬಾಗಿರುವಂತಹ ಪ್ರದೇಶ ಇದನ್ನ ಕಾರ್ನಿಯಾ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಕಾರ್ನಿಯಾ ಅಂತ ಕರೀತಾರೆ. ಸೊ ಹಾಗೆ ಇಲ್ಲಿ ಮಸೂರ ಇರುತ್ತೆ. ಸೊ ಮಸೂರವನ್ನು ಆಲಂಬಿಕ ಸ್ನಾಯುಗಳು ಅಥವಾ ಈ ಸೀಲಿಯರಿ ಸ್ನಾಯುಗಳು ಅಂತ ಕರೀತಾರೆ. ಇವು ಹಿಡಿದಿಟ್ಟುಕೊಂಡಿರ್ತವೆ. ಸೊ ಇಲ್ಲಿ ಐರಿಸ್ ಅಥವಾ ವರ್ಣಪಟಲ ಅಂತ ಕರೀತೀವಿ. ಐರಿಸ್ ಅಥವಾ ವರ್ಣಪಟಲ. ಇದನ್ನ ಮಸೂರ ಅಂತ ಕರೀತೀವಿ. ಸೊ ಇದು ಸ್ಕ್ಲೀರಾ, ಕೊರಾಯ್ಡ್ ಮತ್ತು ರೆಟಿನಾ. ಸ್ಕ್ಲೀರಾ, ಕೊರಾಯ್ಡ್, ರೆಟಿನಾ. ಇಲ್ಲಿ ಒಂದು ಅಂದ್ರೆ ಒಂದು ರಂಧ್ರ ಇರುತ್ತೆ, ಅದನ್ನ ಪಾಪೆ ಅಂತ ವರ್ಣಪಟಲ, ಮಸೂರ, ಪಾಪೆ. ಆಮೇಲೆ ಇದನ್ನ ಕೊರಾಯ್ಡ್ ಅಂತ.
ಸ್ಕ್ಲೀರಾ, ಕೋರಾಯ್ಡ್, ರೆಟಿನಾ. ಸೊ ಹಾಗೆ ಇಲ್ಲಿ ರೆಟಿನಾದಲ್ಲಿ ಚಿಕ್ಕ ಶಂಕುವಿನಾಕಾರದ ಕೋಶಗಳು, ಆಮೇಲೆ ದಂಡಾಕಾರದ ಕೋಶಗಳು ಇರ್ತವೆ. ರಾಡ್ ಮತ್ತು ಕೋನ್ಗಳು ಅಂತ ಕರಿತೀವಿ. ಸೊ ಚಿಕ್ಕ ಚಿಕ್ಕ ರಾಡ್ಗಳು ಮತ್ತು ಕೋನ್ಗಳು ಅಂತ ಕರಿತೀವಿ. ಇವು ರಾಡ್ ಮತ್ತು ಕೋನ್ಗಳು ಏನಂದ್ರೆ, ಈಗ ನಾವು ನೋಡ್ತೀವಲ್ವ ಬೆಳಕು, ಕಲರ್ ಬಟ್ಟೆಗಳು ಹಾಕೊಂಡಿದ್ದೀರ, ಆ ಬಣ್ಣಗಳನ್ನೆಲ್ಲ ನಮಗೆ ಕಾಣಲಿಕ್ಕೆ ಕಾರಣವಾಗಿರೋದು ಶಂಕು ಕೋಶಗಳು ಮತ್ತು ಕಂಬ ಕೋಶಗಳು. ಅಂದ್ರೆ ಇವೆರಡೇ ಕಾರಣ ಆಗಿದ್ದಾವೆ, ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ಮಸೂರದ ಮೇಲೆ ಬೆಳಕು ಬಿದ್ದಾಗ ಸೊ ಇಲ್ಲಿ ಹಳದಿ ಪ್ರದೇಶ ಅಂತ ಇರುತ್ತೆ. ಹಳದಿ ಪ್ರದೇಶದಲ್ಲಿ ರಾಡ್ಗಳು ಮತ್ತು ಕೋನ್ಗಳು ಬಹಳ ಹರಿತವಾಗಿರ್ತವೆ, ಅಂದ್ರೆ ಜಾಸ್ತಿ ಇರ್ತವೆ. ಹಳದಿ ಪ್ರದೇಶ ಇಲ್ಲಿರುವಂತಹ ಪ್ರದೇಶದಲ್ಲಿ ರಾಡ್ಗಳು ಮತ್ತು ಕೋನ್ಗಳು ಕಂಡುಬರಲ್ಲ. ಸೊ ಇಂತಹ ಪ್ರದೇಶವನ್ನ ನಾವು ಅಂಧ ಪ್ರದೇಶ ಅಂತ ಕರೀತೀವಿ. ಹಳದಿ ಪ್ರದೇಶ ಮತ್ತು ಅಂಧ ಪ್ರದೇಶ ಅಂತ ಕರೀತೀವಿ. ಸೊ ಇಲ್ಲಿಂದ ಚಾಕ್ಷುಷ ನರ, ಸೊ ಇದು ಮಿದುಳಿನ ಮಹಾಮಸ್ತಿಷ್ಕಕ್ಕೆ ಅಲ್ಲಿ ಇರುವಂತಹ ದೃಷ್ಟಿ ಕೇಂದ್ರಕ್ಕೆ ಅದು ಸಂವೇದನೆಯನ್ನ ಕಳಿಸ್ತವೆ. ಸೊ ಯಾವ ನರಗಳು ಏನಂತ ಕರೀತಾರೆ? ಆ ನರಗಳಿಗೆ ಚಾಕ್ಷುಷ ನರ. ಆ ನರವನ್ನ ನಾವು ಚಾಕ್ಷುಷ ನರ ಅಂತ ಕರಿತೀವಿ. ಸೊ ಹಾಗೆ ಇಲ್ಲಿ ಕಾಚಕ ರಸಧಾತು ಅಂತ ಇದೆ. ಕಾಚಕ ಸೊ ಇಲ್ಲಿ ಜಲರಸಧಾತು ಇದೆ. ಸೊ ಕಾಚಕ ರಸಧಾತು ಏನಂದ್ರೆ ಇದರಲ್ಲಿ ಪೋಷಕಾಂಶಗಳು ಮತ್ತು ರಕ್ತದಲ್ಲಿ ಪೋಷಕಾಂಶಗಳು ತುಂಬಿರುತ್ತೆ. ಇದು ಕಣ್ಣನ್ನ ಅಂದ್ರೆ ಕಣ್ಣಿಗೆ ಏನಂದ್ರೆ ಪೋಷಕಾಂಶಗಳನ್ನ ಒದಗಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ಜಲರಸಧಾತು, ಈಗ ನಾವು ಏನಾದ್ರು ಕಣ್ಣಲ್ಲಿ ಧೂಳು ಬಿದ್ರೆ ಏನ್ ಮಾಡ್ತೀವಿ? ಕಣ್ಣನ್ನು ಮುಚ್ಚಿಕೊಳ್ತೀವಿ, ಕಣ್ಣಲ್ಲಿ ನೀರು ಬಂದ್ಬಿಡುತ್ತಲ್ವಾ? ಇದನ್ನ ನಾವು ಏನಂತ ಕರಿತೀವಿ? ಜಲರಸ ಧಾತು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಕಾಚಕ ರಸ ಧಾತು ಮತ್ತು ಜಲರಸ ಧಾತು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ಯಾವಾಗಲೂ ಈಗ ವಸ್ತುಗಳು ಮಸೂರದ ಮೇಲೆ, ಅಂದ್ರೆ ಬೆಳಕು ಮಸೂರದ ಮೇಲೆ ಬಿದ್ದಾಗ ಸೊ ಮೊದಲು ತನಿಖೆಯಾದ ಪ್ರತಿಬಿಂಬ ಇರುತ್ತೆ. ಅದು ಮೆದುಳಿಗೆ ಚಾಕ್ಷುಷ ನರಗಳ ಮೂಲಕ ಸಂದೇಶ ಹೋದ್ಮೇಲೆ ನಮಗೆ ಇದು ಅಂದ್ರೆ ಈಗ ಆ ಪ್ರತಿಬಿಂಬ ನೇರ ಪ್ರತಿಬಿಂಬವಾಗಿ ನಮಗೆ ಕಾಣಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ಈ ಕಣ್ಣು ಈ ರೀತಿ ನಮಗೆ ಅಂದ್ರೆ ಬೆಳಕನ್ನ ಅದು ಅಂದ್ರೆ ಮೆದುಳಿಗೆ ಸಂದೇಶ ಕಳಿಸ್ಬಿಟ್ಟು ವಸ್ತುಗಳು ಕಾಣೋ ರೀತಿ ನಮಗೆ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಈಗ ಕಣ್ಣು ಎಷ್ಟು ಮುಖ್ಯ ಅಂತ ಹೇಳಿದ್ವಲ್ವಾ, ಅದೇ ರೀತಿ ಕಣ್ಣಿನ ಆರೋಗ್ಯನೂ ಬಹಳ ಮುಖ್ಯವಾಗಿದೆ ಅಲ್ವಾ? ಈಗ ಕಣ್ಣಿನ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಬೇಕು ಅಂದ್ರೆ ನಾವು ವಿಟಮಿನ್ ಎ ಯುಕ್ತ ಆಹಾರ ಪದಾರ್ಥವನ್ನ ನಾವು ಚೆನ್ನಾಗಿ ಸೇವಿಸಬೇಕಲ್ವಾ?
ನಾವು ಡೈಲಿ ಸೊಪ್ಪು ತರಕಾರಿಗಳು ಅಲ್ವಾ, ಹಾಗೆ ಕ್ಯಾರೆಟ್ ಅನ್ನ ತಿನ್ಬೇಕು. ಪಪಾಯ ವಿಟಮಿನ್ ಎ ಇರುವಂತಹ ಆಹಾರ ಪದಾರ್ಥಗಳನ್ನ ನಾವು ಬಹಳ ಸೇವಿಸಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಈ ಕಣ್ಣನ್ನ ಸಂರಕ್ಷಣೆಯನ್ನ ಮಾಡಬೇಕು. ಜೊತೆಗೆ ನಾವು ಏನಂದ್ರೆ ಈ ಆಹಾರಗಳ ಜೊತೆಗೆ ಈಗ ಕಣ್ಣಿಗೆ ಹಾನಿ ಆಗಲಿಲ್ಲ ನೋಡ್ಕೋಬೇಕು ಅಲ್ವಾ. ಕೆಲವು ಸಲ ನಾವೇನ್ ಮಾಡ್ತೀವಿ, ಈ ಆಟ ಆಡ್ತೀವಿ, ಮಣ್ಣಲ್ಲೆಲ್ಲ ಆಟ ಆಡ್ತೀವಿ, ಬಾಲೆಲ್ಲ ಆಟ ಆಡಿರ್ತೀರ. ಆಟ ಆಡೋದಕ್ಕೆ ಏನ್ ಮಾಡ್ತೀವಿ, ಅದೇ ಮಣ್ಣಿನಲ್ಲಿ ಕಣ್ಣೆಲ್ಲ ಮುಚ್ಕೊಂಡ್ಬಿಡ್ತೀವಿ ಅಲ್ವಾ. ಕೆಲವು ಬ್ಯಾಕ್ಟೀರಿಯಾಗಳು ಕಣ್ಣನ್ನ ಪ್ರವೇಶ ಮಾಡ್ತವೆ. ಸೊ ಅವಾಗ ಕಣ್ಣುಗೆ ಎಲ್ಲ ಆಗುತ್ತೆ, ಕಣ್ಣು ಕೆಂಪುಗೆಲ್ಲ ಆಗುತ್ತಲ್ವಾ. ಸೂಕ್ಷ್ಮ ಜೀವಿಗಳು ಎಲ್ಲ ಧೂಳಿನ ಕಣಗಳು ಎಲ್ಲ ಏನಾಗ್ತವೆ, ಕಣ್ಣನ್ನ ಪ್ರವೇಶಿಸ್ತವೆ ಅಲ್ವಾ. ಕೆಲವು ಸಲ ಏನಾಗುತ್ತೆ, ನಾವು ಪ್ರಕಾಶಮಾನವಾದ ಬೆಳಕನ್ನ ನಾವು ನೋಡಿದ ತಕ್ಷಣ ಕಣ್ಣೇನಾಗುತ್ತೆ, ತುಂಬ ಅಂದ್ರೆ ನಮಗೆ ತಡ್ಕೊಳಕ್ಕೆ ಆಗಲಿದ್ದಷ್ಟು ಬೆಳಕು ಬಿದ್ದಾಗ ನಾವು ಕಣ್ಣು ಮುಚ್ಚಿರ್ತೀವಿ ಅಲ್ವಾ. ಕೆಲವು ಸಲ ಏನಾಗುತ್ತೆ, ಈಗ ಸೂರ್ಯಗ್ರಹಣ ಆಗುತ್ತಲ್ವಾ, ಅವಾಗೆಲ್ಲ ಟಿವಿಯಲ್ಲೆಲ್ಲ ಇರ್ತಾರಲ್ವಾ, ನಾವು ನೇರವಾಗಿ ಈ ಗ್ರಹಣವನ್ನ ವೀಕ್ಷಣೆ ಮಾಡಬಾರ್ದು ಅಂದ್ಬಿಟ್ಟು ಒಂದು ಕನ್ನಡಕವನ್ನು ಕೊಡ್ತಾರಲ್ವಾ. ಸೊ ಅದರ ಈಗ ಸನ್ ಗ್ಲಾಸ್ ಅನ್ನ ಕೊಟ್ಟಾಗ ನಮಗೆ ಅದು ನೇರವಾಗಿ ಸೂರ್ಯನ ಕಿರಣ ಬೀಳೋದನ್ನು ತಪ್ಪುತ್ತೆ. ಸೊ ಯಾಕೆಂದ್ರೆ ಗ್ರಹಣ ಇಳಿದಾಗ ನಮಗೆ ಏನು ಎಫೆಕ್ಟ್ ಆಗಲ್ಲ. ಅದೇ ಅದು ಬಿಟ್ಟಾಗ ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಕಣ್ಣು ಗುಡ್ಡೆಯನ್ನ ಪ್ರವೇಶಿಸ್ತವೆ. ಸೊ ಪ್ರವೇಶಿಸಿದಾಗ ಅದು ನೇರವಾಗಿ ರೆಟಿನಾ ಮೇಲೆ ಬಿದ್ದಾಗ ಅಲ್ಲಿ ಇರುವಂತಹ ರೆಟಿನಾ ಕೋಶಗಳೇನಾಗ್ತವೆ, ಡ್ಯಾಮೇಜ್ ಆಗ್ಬಿಡ್ತವೆ. ಅರ್ಥ ಆಗ್ತಾ ಇದೆಯಾ? ಅವು ಡ್ಯಾಮೇಜ್ ಆದಾಗ ಅಲ್ಲಿರುವಂತಹ ಜೀವಕೋಶಗಳು ಅಂದ್ರೆ ಅಲ್ಲಿ ಕಾರ್ಯ ಹೊಂದಾಣಿಕೆ ಆಗಲ್ಲ. ಸೊ ಅವಾಗ ಕೆಲವು ಸಲ ವಿಸರ್ಜನೆಗೆ ಕುರುಡಾಗುವ ಚಾನ್ಸಸ್ ಬಹಳ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ನಾವು ನಮ್ಮ ಕಣ್ಣನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಮೊದಲನೇದಾಗಿ ನಾವು ಏನಾದ್ರು ಕಣ್ಣಿನ ಸಮಸ್ಯೆ ಇದ್ರೆ ವೈದ್ಯರನ್ನ ಸಂಪರ್ಕಿಸಬೇಕು. ಅರ್ಥ ಆಗ್ತಾ ಇದೆಯಾ? ವೈದ್ಯರನ್ನ ಕಾಣಬೇಕು. ಸೊ ಎರಡನೇದಾಗಿ ಕೆಲವು ಸಲ ಏನಾಗುತ್ತೆ ಅಂದ್ರೆ ಈ ಸಣ್ಣ ಮಕ್ಕಳೆಲ್ಲ ಮರಳೆಲ್ಲ ಆಡುವಾಗ ಮರಳೆಲ್ಲ ಕಣ್ಣಿಗೆ ಹೋಗ್ಬಿಟ್ಟಿರುತ್ತೆ ಅಲ್ವಾ. ಅವಾಗ ಏನ್ ಮಾಡ್ಬೇಕು, ನಾವು ಒಂದು ಕಟ್ಟೆಯಲ್ಲಿ ನೀರನ್ನ ತೆಗೆದುಕೊಂಡು ಕಣ್ಣನ್ನ ಹಿಂದೆ ಬಡಿಬೇಕು. ಅಂತ ಆಗ್ತಾ ಇದೆಯಾ? ಕಣ್ಣನ್ನ ಬಡಿದಾಗ ನಮಗೆ ಅಲ್ಲಿ ಏನು ಮಣ್ಣಿರುತ್ತೋ ಅದು ಎಲ್ಲ ಹೊರಗೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಏಡ್ ಅಂದ್ರೆ ಪ್ರಥಮ ಚಿಕಿತ್ಸೆ ನಾವು ಮಾಡ್ಕೋಬೇಕು ಅಲ್ವಾ. ಅದು ಬಿಟ್ಟು ನಾವು ಉಜ್ಜಬಾರ್ದು, ಕಣ್ಣನ್ನ ನಾವು ಉಜ್ಜಬಾರ್ದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ನಾವು ಇನ್ನೊಂದು ಏನಪ್ಪ ಅಂದ್ರೆ, ಈಗ ಕಣ್ಣನ್ನ ಉಜ್ಜಬಾರ್ದು ಅಂತ ಹೇಳ್ತೀವಿ. ಜೊತೆಗೆ ಈಗ ಪಟಾಕಿ ಎಲ್ಲ ಹೊಡಿತಿರ್ತಾರಲ್ವ, ಪಟಾಕಿ ಹೊಡೆಯುವಾಗಲೂ ಅಷ್ಟೇ ನಾವು ಹತ್ರಕ್ಕೆ ಹೋಗಿ ಅದು ಹತ್ತಿದ್ಯೋ ಇಲ್ಲೋ ಅಂತ ನೋಡೋದು, ಅಥವಾ ಅದು ಹಂಗೆ ಜಮ್ಮಂದ್ರೆ ಏನಾಗುತ್ತೆ, ಕಣ್ಣಿಗೆ ಕಿಡಿಗಳು ಆಗುವಂತಹ ಚಾನ್ಸಸ್ ಇರುತ್ತೆ. ಎಷ್ಟೊಂದು ಜನ ಕಣ್ಣನ್ನು ಕಳ್ಕೊಂಡ್ಬಿಡ್ತಾರೆ ಮಕ್ಕಳು ಅಲ್ವಾ. ಸೊ ಆದ್ರಿಂದ ನಾವು ಯಾವ್ದಾದ್ರು ಈಗ ಲೇಸರ್ ಲೈಟ್ ಇರ್ತಾವ ಅಲ್ವಾ. ಸೊ ಆ ಲೇಸರ್ ಲೈಟ್ ಅನ್ನ ನಾವು ನೇರವಾಗಿ ಕಣ್ಣಿಗೆ ಬಿಡಬಾರ್ದು. ಅರ್ಥ ಇದೆಯಾ? ಸೊ ಅದೆಲ್ಲ ನಮ್ಮ ರೆಟಿನಾಗೆ ಎಫೆಕ್ಟ್ ಆಗುತ್ತೆ ಅಥವಾ ಮಸೂರದ ಮೇಲೆಲ್ಲೋ ಪ್ರಭಾವ ಬೀಳ್ತದೆ. ಸೊ ಆದ್ರಿಂದ ನಾವು ಕಣ್ಣನ್ನ
ಚೆನ್ನಾಗಿ ಸಂರಕ್ಷಣೆಯನ್ನ ನಾವು ಮಾಡಬೇಕು ಅಂತ. ಇಲ್ಲಿ ಏನಾಗುತ್ತಪ್ಪ ಅಂದರೆ ಈಗ ಕೆಲವರು ಭಾಳಷ್ಟು ನಾವು ನೋಡ್ದಂಗೆ ಅಂತೂ ಭಾಳ ಇದ್ದಾರಲ್ವಾ, ಅಂದರೆ ದೃಷ್ಟಿ ವಿಕಲರು ಅಂತ ಕರಿತೀವಿ. ಈಗ ವಿಕಲಚೇತನರು ಅಂತ ಹೇಗೆ ಕರಿತೀವೋ, ಸೊ ದೃಷ್ಟಿ ವಿಕಲರು ಅಂತ ಕರಿತೀವಲ್ವಾ. ಸೊ ಇವರಿಗೆಲ್ಲ ಬ್ರೈಲ್ ಲಿಪಿ ಅಂತ, ಲೂಯಿಸ್ ಬ್ರೈಲ್ ಅನ್ನೋದ್ರು ಅವರು ಏನು ಮಾಡ್ತಾರೆ, ಇವ್ರಿಗೆ ಒಂದು ರೀತಿಯಾಗಿರುವಂತಹ ಬೋರ್ಡನ್ನು ತಯಾರಿಸ್ತಾರೆ. ಸೊ 62 ಮಣಿಗಳಿರ್ತವೆ. ಸೊ ಆ ಮಣಿಗಳನ್ನು ಯಾವ ರೀತಿ ರಚಿಸಿರ್ತಾರೆ ಅಂದರೆ, ನಾವು ಹೇಗೆ ABCD ಆಲ್ಫಾಬೆಟ್ಸ್ ಅನ್ನು ಓದ್ತೀವೋ ಅದು ಬ್ರೈಲ್ ಲಿಪಿ ಅಂತ ಕರೀತಾರೆ. ಸೊ ಲೂಯಿಸ್ ಬ್ರೈಲ್ ಅವರೇನೆ. ಆಮೇಲೆ ಹೆಲನ್ ಕೆಲ್ಲರ್ ಅಂತ ಇದ್ದಾರೆ. ಸೊ ಅವರು ಸ್ವತಃ ಕುರುಡರಾದರೂ ಸಹ ಬೇರೆ ಮಕ್ಕಳಿಗೆಲ್ಲ ಎಷ್ಟೊಂದು ಜನ ಕುರುಡಿರ್ತಾರಲ್ವಾ, ಅವರಿಗೆ ಅವರು ಒಂದು ರೋಲ್ ಮಾಡೆಲ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸಿಬಿಟ್ಟು ಎಷ್ಟೊಂದು ಜನ ಕುರುಡರಿಗೆ ಪಾಠಗಳನ್ನೆಲ್ಲ ಹೇಳ್ಕೊಳ್ಳೋದ್ರ ಮೂಲಕ ಅವರು ಸಹ ಒಂದು ಸಮಾಜಕ್ಕೆ ಒಂದು ಈ ಬ್ರೈಲ್ ಲಿಪಿಯನ್ನು ಕಂಡುಹಿಡಿಬಿಟ್ಟು ಈಗ ಕುರುಡರು ಸಹ ಅವರು ಸಹ ಒಂದು ಉತ್ತಮವಾಗಿರುವಂತಹ ಒಂದು ಸ್ಥಾನದಲ್ಲಿದ್ದಾರೆ. ಇಷ್ಟೊಂದು ದಿನ ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ. ಅವರನ್ನು ಅಂದರೆ ಬ್ರೈಲ್ ಲಿಪಿ ಇರುತ್ತಲ್ವ, ಅದರಲ್ಲೇ ಅವರು ಎಲ್ಲ ವರ್ಕ್ ಮಾಡ್ತಿರ್ತಾರೆ. ಹಾಗಾಗಿ ಮಕ್ಕಳೇ, ಸೊ ಹಾಗೆ ಈ ದಿನ ನೀವು ಅಂದರೆ ಬೆಳಕಿನ ಪ್ರತಿಫಲನ ನಿಯಮ, ಕಣ್ಣಿನ ಮಹತ್ವದ ಬಗ್ಗೆ, ಆಮೇಲೆ ಇಲ್ಲಿ ಬೆಳಕು ಯಾವ ರೀತಿ ಈ ಪ್ರತಿಬಿಂಬ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡಿದ್ದೀರಲ್ವಾ. ಸೊ ಹಾಗೆ ಒಂದು ಪಾಠ ಅರ್ಥ ಆಗಿದೆ ಅನ್ನಲಿಕ್ಕೆ ನಿಮಗೆ ಒಂದೆರಡು ಪ್ರಶ್ನೆಗಳನ್ನ ಹಾಕ್ತೀನಿ. ಅರ್ಥಾಯ್ತಾ? ಈಗ ಬೆಳಕಿನಲ್ಲಿ ಎಷ್ಟು ಮೂಲಗಳಿವೆ? ಅಂದರೆ ಈಗ ಸ್ವಯಂ ಪ್ರಕಾಶಮಾನವಾದ ವಸ್ತುಗಳು ಮತ್ತೆ ಇನ್ನೊಂದು ಕೃತಕ ಮೂಲ, ಎರಡು ಮೂಲಗಳಿಂದ ಬೆಳಕು ಸಿಗುತ್ತಲ್ವಾ. ಅರ್ಥಾಯ್ತಾ? ಸೊ ಹಾಗೆ ಈಗ ಬ್ರೈಲ್ ಲಿಪಿಯನ್ನ ಕಂಡುಹಿಡಿದವರು ಯಾರು? ಬ್ರೈಲ್ ಲಿಪಿ ಈಗ ತಾನೇ ಹೇಳಿದ್ನಲ್ಲ, ಅವ್ರ ಹೆಸರೇನು? ಲೂಯಿಸ್ ಬ್ರೈಲ್. ವೆರಿ ಗುಡ್, ಲೂಯಿಸ್ ಬ್ರೈಲ್. ಸೊ ಇವರು ಕೂತ್ಕೊಂಡು ಬ್ರೈಲ್ ಲಿಪಿಯನ್ನ ಕಂಡುಹಿಡಿದವರು. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗೆ ಈಗ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಸತ್ತೋದ್ರೆ ಕಣ್ಣನ್ನು ದಾನ ಮಾಡ್ತಾರೆ. ಅರ್ಥ ಆಗ್ತಾ ಇದ್ದೀರಾ? ಐಯನ್ನು ಡೊನೇಟ್ ಮಾಡ್ತಾರೆ ಅಲ್ವಾ. ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಇವರೆಲ್ಲ ಸತ್ತಾಗ ಅವರು ಈಗ ಲಯನ್ಸ್ ಕ್ಲಬ್ ಅವರೆಲ್ಲ ಕೆಲವು ಸಲ ಮೊದಲೇ ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ನಾವು ಸತ್ತ ಏನಾಗುತ್ತೆ, ಕಣ್ಣು ಮಣ್ಣಿನಲ್ಲಿ ಕೊಳ್ತು ಹೋಗ್ಬಿಡುತ್ತಲ್ವ. ಅದೇ ಕಣ್ಣು ಇದ್ದವ್ರಿಗೆ, ಕುರುಡರಿಗೆ ನಾವು ಕಣ್ಣು ಕೊಟ್ಟರೆ ಅವ್ರಿಗೂ ಈ ಪ್ರಪಂಚವನ್ನು ನೋಡ್ತಾರಲ್ವಾ. ಅರ್ಥ ಆಯ್ತಾ? ಸೊ ಅದರಿಂದ ಬೆಳಕು ಶಕ್ತಿಯ ಒಂದು ರೂಪ ಅಂತಲೂ ಸಹ ನಾವು ಹೇಳ್ಬೋದು. ಬೆಳಕಿಲ್ಲ ಅಂದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಸ್ಯಗಳು ಸಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಿರ್ವಹಿಸಲಿಕ್ಕೂ ಸಾಧ್ಯ ಇಲ್ಲ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇಲ್ಲ ಅಂದರೆ ನಾವು ಸಹ ಇರಲ್ಲ. ಅರ್ಥ ಆಗ್ತಾ? ಅಂದರೆ ಸಸ್ಯಗಳ ಆಹಾರ ಕೊಡೋದ್ರಿಂದಲೇ ನಾವು ಸಹ ಬದುಕಿರಲಿಕ್ಕೆ ಸಾಧ್ಯ. ಅರ್ಥ ಆಯ್ತು ಮಕ್ಕಳೇ? ಸೊ ಈ ಬೆಳಕು ಚಾಪ್ಟರ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನಮಸ್ಕಾರ.